ಟಾರ್ಚ್ ಇಲ್ಲ ನನ್ನ ಹತ್ರ. ಗುಹೆ ತುಂಬಾ ತುಂಬಾ ಸರಿ ಹೇಳ್ಕೊತೀವಿ, ನಾವು ಇಷ್ಟಪಟ್ಟವರು, ನಾವು ಇಷ್ಟಪಟ್ಟಿದ್ದು ಯಾವಾಗ್ಲೂ ಜೀವನದ ಜೊತೆಗೇನೆ ನಮ್ಗೆ ಇರ್ಬೇಕು ಅಂತ ಆಸೆ ಪಡೋದು ತಪ್ಪಲ್ಲ, ಆದ್ರೆ ಅದು ಸಾಧ್ಯ ಇಲ್ಲ. ಶರಣ್ರಿ ಎಲ್ಲರಿಗೂ. ಅಲ್ಲೇ ಹಿಂದೆ ಕಾಣಿಸಕತ್ತೈತಲ್ರಿ, ಅದಕ್ಕೆ ಬಸ್ಮಾಂಗಿ ಬೆಟ್ಟ ಅಥವಾ ಬಸ್ಮಾಂಗಿ ಕಾವಲು ದುರ್ಗ, ಬಸ್ಮಾಂಗಿ ಕಾವಲು ಕೋಟೆ ಅಂತ ಕರೀತಾರೆ. ತುಮಕೂರು ಡಿಸ್ಟಿಕ್ಕು, ಮಧುಗಿರಿ ತಾಲೂಕು. ಬೆಳಗ್ಗೆ ನಾನು ಶಿರಾಕ್ ಬಂದೆ. ಈ ಶಿರಾದಿಂದ ಮಧುಗಿರಿಗೆ ಹೋಗೋ ರೋಡ್ನಲ್ಲಿ ಬಸವನಹಳ್ಳಿ ಅಂತ ಒಂದು ಊರು ಸಿಗ್ತದೆ. ಅಲ್ಲಿಂದ ಎಡಗಡೆಗೆ 8 ಕಿಲೋಮೀಟರ್ ಹೋದರೆ ಕಿತ್ತಗಳಿ ಅಂತ ಇನ್ನೊಂದು ಊರು ಸಿಗುತ್ತೆ. ಅಲ್ಲಿಂದ 1 ಕಿಲೋಮೀಟರ್ ನಾವು ಎಡಗಡೆ ಹೋದ್ರೆ ಬಸ್ಮಾಂಗಿ ಅಂತ ಒಂದು ಊರು ಸಿಗುತ್ತೆ. ಅಂತಿಮವಾಗಿ ಈಗ ಬಸ್ಮಾಂಗಿ ಊರಿಗೆ ಬಂದಿದ್ದೀನಿ. ಕೋಟೆಗೆ ಹೋಗಕ್ಕೆ ಊರಿನ ಹುಡುಗರು ಈ ಕಡೆ ದಾರಿ ಅಂತ ಹೇಳಿದಾರೆ, ಹೋಗ್ಬೇಕು. ಇಲ್ಲೊಂದು ವಾಲ್ಮೀಕಿ ಸಮುದಾಯ ಭವನ ಐತಿ, ಅದ್ರ ಹಿಂದ್ಗಡೆ ಹೋದ್ರೆ ನಾವು ಕೋಟೆಗೆ ಹೋಗ್ತೀವಿ. ಬರ್ರಿ ಹೋಗೋಣ. ಹಳ್ಳಿ ಲೈಫು ತುಂಬಾ ಬೆಸ್ಟ್ ರೀ, ಯಾಕೆ ಅನ್ನೋದು ಹೇಳ್ತೀವಿ. ಅಲ್ಲಿ ಕಾಣಿಸಕತ್ತಲ್ಲ, ಅದು ಬಸ್ಮಾಂಗಿ ಕಾವಲು ಕೋಟೆ ಅಂತ. ಇದೊಂದು ವಿಜಯನಗರ ಕಾಲದ ನಂತರ ಏನು ಪಾಳೆಗಾರರು ಬರ್ತಾರೆ ಅವರ ಕಾಲದಲ್ಲಿ ಕಟ್ಟಿರ್ತಕ್ಕಂತಹ ಕಟ್ಟಡದ ರಚನೆಗಳನ್ನ ಇದು ಹೋಲ್ತದೆ. ಇಲ್ಲಿ ಬೂದಿ ಬಸಪ್ಪ ನಾಯಕ ಅಂತ ಕೋಟೆಯನ್ನ ಕಟ್ಕೊಂಡು ಜನರಿಗೆ ರಕ್ಷಣೆಯನ್ನ ನೀಡ್ತಾ ಆಡಳಿತ ಮಾಡ್ತಿದ್ನಂತೆ. ಸದ್ಯಕ್ಕೆ ಲಭ್ಯವಿರುವ ಮಾಹಿತಿ ಇಷ್ಟಿದೆ. ಇಲ್ಲೊಂದು ದೇವಸ್ಥಾನ ಐತೆ. ಆ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ನಿಮಗೊಂದು ಕೋಟೆಯ ವಿಶೇಷತೆ ತೋರಿಸ್ತೀನಿ ಬರ್ರಿ. ಏನು ಎರಡು ಕಾಣಿಸ್ತಾವಲ್ಲ, ಆಗಿನ ಕೆನಾಲ್ ವ್ಯವಸ್ಥೆ ಇದು. ನೀರು ಹರ್ಕೊಂಬರೋದಕ್ಕೆ ಮಾಡಿರ್ತಕ್ಕಂಥದ್ದು. ಅಂದರೆ ಕೋಟೆಗೆ ಎಲ್ಲೂ ಧಕ್ಕೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನು ಮಾಡಿರ್ತಾರೆ. ಬೂದಿ ಬಸಪ್ಪ ನಾಯಕನ ಬಗ್ಗೆ ಸ್ವಲ್ಪ ಗೊಂದಲ ಏನಂತಂದ್ರೆ, ಕೆಳದಿ ವಂಶದಲ್ಲಿ ಅಲ್ಲಿನ ರೈತರ ಪರವಾಗಿ ಹೋರಾಟ ಮಾಡ್ತಿದ್ದಂತಹ ಅನೇಕ ವರ್ಷಗಳವರೆಗೆ ಬ್ರಿಟಿಷರಿಗೆ ತುಂಬಾ ಕಾಟ ಕೊಡ್ತಿದ್ದವನು ಈ ಬೂದಿ ಬಸಪ್ಪ ನಾಯಕ. ಅದ್ರ ಬಗ್ಗೆ ಅಲ್ಲಿಗೆ ಹೋದಾಗ ಸವಿಸ್ತಾರವಾಗಿ ಹೇಳೋ ಪ್ರಯತ್ನ ಮಾಡ್ತೀನಿ. ಆಸ್ ಯೂಶುವಲ್ ಎಲ್ಲ ಕೋಟೆಗಳಲ್ಲಿ ಇರೋಂಗೆ ಇಲ್ಲೂ ಒಂದು ಆಂಜನೇಯನ ಮೂರ್ತಿ ಇದೆ, ಆಂಜನೇಯನ ದೇವಸ್ಥಾನ ಇದೆ ನೋಡಿ. ಆಂಜನೇಯ, ಕೋಟೆ ಆಂಜನೇಯ. ಈ ಆಂಜನೇಯನ ಸ್ವಾಮಿ ಗುಡಿ ನೋಡ್ಕೊಂಡು ನಾವು ಮುಂದಕ್ಕೆ ಹೋಗೋದಾದ್ರೆ ಅಲ್ಲಿ ಕಾಣಿಸಕತ್ತೈತಲ್ರಿ, ಅದು ಕೋಟೆಯ ಮೊದಲ ಗೇಟ್ ಅದು. ಸೊ ಅಲ್ಲಿಂದ ನಾವು ಈಗ ಕೋಟೆನ ಎಂಟ್ರೆನ್ಸ್ ಹಾಕಬೇಕು. ಅದಕ್ಕಿಂತ ಮುಂಚೆ 1-2 ಲೇಯರ್ ಕೋಟೆಗಳು ಅದಾವು, ಅವೆಲ್ಲ ಹಾಳು ಬಿದ್ದವು. ಇಲ್ಲಿ ಉಳಿಸ್ಕೊಡುವಂಥ ಪ್ರಯತ್ನವನ್ನು ಯಾರೂ ಮಾಡೋಕ್ಕೆ ಹೋಗಿಲ್ಲ. ಮೋಸ್ಟ್ಲಿ ಅದನ್ನು ಉಳಿಸ್ಕೊಡೋ ಪ್ರಯತ್ನ ಮಾಡ್ಯಾರೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಫಸ್ಟ್ ಗೇಟ್ ಅಂತೂ ಇಲ್ಲಿ ಐತಿ, ಇಲ್ಲಿದ್ದ ಒಳಗಡೆ ಹೋಗ್ಬೇಕು. ನೋಡ್ರಿ, ದೇವಸ್ಥಾನದಿಂದ ಅರಳಿ ಮರ ಸಂಪಾಗಿ ಹರಳ ಹಳ್ಕೊಂಡೈತಿ. ಅರಳಿ ಮರ ಅಲ್ರಿ, ಮಸ್ತೈತಿ ತಂಪು. ಈ ಒಂದಕ್ಕೊಂದು ಜೋಡಿ ಬೆಟ್ಟಗಳು ಏನಿದಾವೆ ಅಂದ್ರೆ ಜಾಯಿಂಟ್ ಆಗಿರೋ ಬೆಟ್ಟಗಳು, ಅವೆರಡನ್ನು ಸೇರಿಸಿ ಈ ಕೋಟೆಯನ್ನ ಕಟ್ಟಿದ್ದಾರೆ. ಆಸ್ ಯೂಶುವಲ್ ಇದು ದಿಡ್ಡಿ ಬಾಗಿಲು ರೀ, ಇದು ಕೋಟೆ ಬಾಗಿಲು. ಇದು ನೇನು ಭಾಳ ದಿನ ಉಳಿಯಂಗಿಲ್ಲ ನೋಡ್ರಿ. ಇಲ್ಲಿ ಬಿಟ್ಬಿಟ್ಟೈತಿ, ಅಲ್ಲೊಂದು ಸಲ ಹತ್ರ ಬಿರುಕ್ಬಿಟ್ಟೈತಿ, ಅಲ್ಲೊಂದು ಸಲ ಹತ್ರ ಬಿರುಕ್ಬಿಟ್ಟೈತಿ. ತುಂಬ ದಿನ ಏನು ಉಳಿಯಂಗಿಲ್ಲ ಇದು. ಒಮ್ಮೆ ಈ ಬೂದಿ ಬಸಪ್ಪ ನಾಯಕ ಅಲ್ಲಿಂದ ಏನು ಅಂಡರ್ಗ್ರೌಂಡ್ ಅಂದರೆ ಭೂಗತ ಆಗ್ತಾನಂತೆ. ಭೂಗತ ಆದಂತಹ ಬೂದಿ ಬಸಪ್ಪ ನಾಯಕ ಎಲ್ಲಿಗೆ ಹೋದ ಅನ್ನೋ ಮಾಹಿತಿ ಯಾರಿಗೂ ಇಲ್ಲ. ಭೂಗತ ಆಗಿದ್ದಂತಹ ಬೂದಿ ಬಸಪ್ಪ ನಾಯಕ ಈ ಪ್ರದೇಶಕ್ಕೆ ಬಂದು ನೆಲೆ ನಿಲ್ತಾನೆ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಯಾಕಂತಂದ್ರ ಕೆಳದಿ ವಂಶದ ಬೂದಿ ಬಸಪ್ಪ ನಾಯಕನಿಗೂ ಮತ್ತು ಇಲ್ಲಿ ಆಡಳಿತ ಮಾಡ್ತಿದ್ದಂತಹ ಬೂದಿ ಬಸಪ್ಪ ನಾಯಕನಿಗೂ ಟೈಮ್ನಲ್ಲಿ ತುಂಬ ವ್ಯತ್ಯಾಸ ಇದೆ. ಇದೊಂದು ಕಾವಲು ಕೋಟೆ ರೀ. ಅಂದ್ರೆ ಗಡಿ ಪ್ರದೇಶದಲ್ಲಿ ಕಾವಲನ್ನು ಕಾಯೋಕ್ಕೆ ಕಟ್ಟಿಸ್ತಕ್ಕಂಥ ಕೋಟೆ. ಇಲ್ಲಿ ಮುಖ್ಯ ಉದ್ದೇಶ ಕಾವಲು ಕಾಯೋದಾಗಿರ್ತದೆ ಹೊರತು ಆಡಳಿತ ಮಾಡೋದಲ್ಲ. ಹಂಗಂತ ಇಲ್ಲಿ ಯಾರು ಆಡಳಿತ ಮಾಡೇ ಇಲ್ಲ ಅಂತಲ್ಲ, ಮಾಡಿರ್ತಾರೆ, ಬಟ್ ಕಡಿಮೆ. ಮುಖ್ಯ ಉದ್ದೇಶ ಒಟ್ಟು ಕೋಟೆ ಅಥವಾ ಸಾಮ್ರಾಜ್ಯವನ್ನು ಕಾಯಬೇಕು. ಅದು
ಬೂದಿ ಬಸಪ್ಪ ನಾಯಕನೇ ಈ ಕೋಟೆಯನ್ನ ಇಲ್ಲಿನ ಸ್ಥಳೀಯವಾಗಿ ಅಲ್ಲಿ ಸಿಗ್ತಕ್ಕಂತಹ ಕಲ್ಲು ಮತ್ತು ಮಣ್ಣನ್ನು ಬಳಸಿ ಕಟ್ಟಿದ್ದ. ವಿಜಯನಗರ ಪತನದ ನಂತರ ಅವರ ಅಡಿಯಲ್ಲಿರ್ತಕ್ಕಂತಹ ಪಾಳೆಪಟ್ಟುಗಳು ಏನಾದ್ರು ಹಂತ ಹಂತವಾಗಿ ತಮ್ಮ ಸಾಮರ್ಥ್ಯದಲ್ಲಿ ಸಡಿಲಿಕೆಯನ್ನ ಕಂಡುಕೊಂಡು, ಅಂದ್ರೆ ಸಾಮರ್ಥ್ಯವನ್ನ ಹಂತವಾಗಿ ಕಳ್ಕೊತಾ ಬರ್ತಾರೆ. ಆದ್ರೆ 1768ರಲ್ಲಿ ನಡೆದಂತಹ ಒಂದು ಯುದ್ಧದಲ್ಲಿ ಹೈದರ್ ಅಲಿ ಈ ಕೋಟೆಯನ್ನ ತನ್ನ ವಶಕ್ಕೆ ಪಡ್ಕೋತಾನೆ. ಅಲ್ಲಿ ನೋಡಿ ಎಷ್ಟು ದೊಡ್ಡದಿದೆ ಗೊತ್ತಾ ಅದು ಗುಹೆ. ಯಪ್ಪ, ಒಂದು ಮನೆ ಇದ್ದಂಗಿದೆ ಇದು ಬಿಟ್ಟು. ಬಹುಶಃ ಇನ್ನೂ ಇದೆ ಒಳಗಡೆ ಹೋಗೋಕ್ಕೆ, ಇನ್ನೂ ಇದೆ ಇದು. ಬಟ್ ಟಾರ್ಚ್ ಹಾಕೋಕ್ಕೆ ಟಾರ್ಚ್ ಇಲ್ಲ ನನ್ನ ಹತ್ರ. ಗುಹೆ ತುಂಬ ಉದ್ದ ಇದೆ, ಹಿಂದ್ಗಡೆ ನೋಡಬೇಕು. ಹಿಂದೆ ಕಾಣಿಸ್ತಿದ್ರಿ ಗುಹೆನ ನೋಡ್ಕೊಂಡು ಈಗ ನಾನು ಮತ್ತೆ ವಾಪಸ್ ಮೇಲಕ್ಕೆ ಹೋಗ್ಬೇಕಾ ಹೊಂಟೀನಿ. ಆ್ಯಕ್ಚುಲಿ ಇದು ಕೂಡ ಒಂದು ಎಂಟ್ರೆನ್ಸು ಬಿದ್ದೈತಿ. ಸೊ ಇಟ್ಟಿಗೆ ಗೋಡೆ ಬ್ರಿಟಿಷರ್ ಕಾಲದ್ದು, ಹೈದರ್ ಅಲಿದೋ ಟಿಪ್ಪುದೋ ಇಲ್ಲ ಮರಾಠರ ಕಾಲದ್ದು ಇದು ಗೋಡೆ. ಕುಂಬಿ, ಕಾಂಪೌಂಡ್ ಮೇಲಿಂದು ಕುಂಬಿ. ಈ ಕುಂಬಿನ ಮೂಲ ಗೋಡೆ ಮೇಲೆ ಕಟ್ಟಿರ್ತಾರೆ ಸೆಕ್ಯೂರಿಟಿ ಪರ್ಪಸ್ಸು, ಅದನ್ನೇ ಕೆಡವಿದ್ದಾರೆ ಮೋಸ್ಟ್ಲಿ. ಆ ಏರಿಯಾ ಅಲ್ಲಿ ಬಿದ್ದಿದೆಯಲ್ವಾ, ಆ ಏರಿಯಾ ಕೆಳಗಡೆ ಬಿದ್ದಿರೋದು. ಕೋಟೆಯ ಮೇಲಿರ್ತಕ್ಕಂತಹ ಇಟ್ಟಿಗೆ ಕುಂಬಿಯ ರಚನೆ ಏನಿದೆ ಅದು ಬಹುಶಃ ಟಿಪ್ಪು ಕಾಲದಲ್ಲಿ ಆ್ಯಡ್ ಆನ್ ಮಾಡಿರ್ತಕ್ಕಂಥದ್ದು. ಹೈದರ್ ಅಲಿಯ ನಂತರ ಈ ಕೋಟೆಯನ್ನು ಮರಾಠರು ಹಾಗೂ ಮತ್ತೆ ಟಿಪ್ಪು ಆಡಳಿತಕ್ಕೆ ಒಳಪಡುತ್ತೆ. ಅಂತಿಮವಾಗಿ ಟಿಪ್ಪುವಿನ ಮರಣಾನಂತರ ಈ ಕೋಟೆ ಬ್ರಿಟಿಷರ ಪಾಲಾಗುತ್ತೆ. ಹೀಗೆ ಕೋಟೆಗಳನ್ನು ವಶಪಡಿಸಿಕೊಂಡಂತಹ ಬ್ರಿಟಿಷರು ತಮಗೆ ಉಪಯುಕ್ತವಾಗಿರ್ತಕ್ಕಂತಹ ಕೋಟೆಗಳನ್ನು ಅಭಿವೃದ್ಧಿ ಮಾಡಿ ಉಳಿಸ್ಕೊಂಡಿದ್ದಾರೆ. ಇನ್ಯಾವುದು ಉಪಯುಕ್ತ ಆಗಲ್ವೋ ಅವುಗಳನ್ನು ಪಾಳು ಬೀಳೋದಕ್ಕೆ ಬಿಟ್ಬಿಟ್ರು.
ನಾವು ಈ ಬಾಗಿಲಿಂದ ಎಂಟ್ರೆನ್ಸ್ ಆದ ತಕ್ಷಣ ಹಿಂಗೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಮೋಸ್ಟ್ಲಿ ಇಲ್ಲೊಂದು ಕಲ್ಯಾಣಿ ಇತ್ತು ಅನಿಸ್ತೈತಿ, ಬಟ್ ಈಗ ಅವ್ಯಾವುದೂ ಇಲ್ಲ, ಎಲ್ಲ ಮುಚ್ಕೊಂಡೋಗಿತ್ತು ನೋಡ್ರಿ. ನೀರಿಗೆ ಮಾಡಿರ್ತಕ್ಕಂಥ ಕೊಳ ಇದು. ಇಲ್ಲೊಂದು ಆಂಜನೇಯನ ಮೂರ್ತಿ ಮತ್ತು ಇದು ಮೇಲಕ್ಕೆ ಹೋಗಕ್ಕೆ ದಾರಿ. ಆಂಜನೇಯನ ಮೂರ್ತಿ ಐತಿ, ಇದು ದಾರಿ. ಇಲ್ಲಿ ಆಂಜನೇಯನ ಮೂರ್ತಿ ನೋಡೋಣ. ಈ ಮೂರ್ತಿ ನೋಡಿದ್ರೆ ಆಂಜನೇಯ ಲಂಕಾಕ್ಕೆ ದಾಳಿ ಇಟ್ಟಂಗೆ ಐತಿ ಪರಿಸ್ಥಿತಿ. ಇಲ್ಲೈತೆ ನೋಡ್ರಿ, ಹಣ್ಣಿನ ಗೊಂಚಲು ಆಯಿತಾ, ಗದೆ ಇಲ್ಲ. ರಾವಣನ ಮಗ ಮೇಘನಾದ, ರಾವಣನ ಮಗ ಮೇಘನಾದ. ನಾನು ತುಂಬ ಕೋಟೆಗಳಲ್ಲಿ ನೋಡಿರೋ ಪ್ರಕಾರ ಅಥವಾ ಬೆಟ್ಟಗುಡ್ಡಗಳಲ್ಲಿ ನೋಡಿರೋ ಪ್ರಕಾರ ಆಂಜನೇಯನ ಮೂರ್ತಿ ಏನಿದೆ ಅದು ಇದೇ ಥರ ಇರುತ್ತೆ. ಈಗ ನಾವು ಹಿಂಗೆ ಹತ್ಕೊಂಡು ಮೇಲಕ್ಕೆ ಹೋಗ್ಬೇಕು. ಅಂದರೆ ಕೈಯಲ್ಲಿ ಗದೆ ಇರೋದಿಲ್ಲ, ಅವರು ಒಂದು ಹಣ್ಣಿನ ಗೊಂಚಲು ಇರುತ್ತೆ, ತಲೆಯಲ್ಲಿ ಕಿರೀಟ ಇರಲ್ಲ, ಕೆಳಗಡೆ ಇಂದ್ರಜಿತು ಇರ್ತಾನೆ. ಆದರೆ ನಾಡಲ್ಲಿರುವಂತಹ ಆಂಜನೇಯನ ಮೂರ್ತಿಗಳೇ ಬೇರೆ ಥರ ಇರ್ತವೆ. ಅಲ್ಲಿ ಕೈಯಲ್ಲಿ ಗದೆ, ಆಮೇಲೆ ತಲೆಯಲ್ಲಿ ಕಿರೀಟ ಇರ್ತವೆ. ಇದು ಯಾಕೆ ಹಿಂಗೋ ನನಗಂತೂ ಗೊತ್ತಿಲ್ಲ. ಈ ವ್ಯತ್ಯಾಸ ಯಾಕೆ ಅಂತ ನಿಮಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನನಗೊಂಚೂರು ತಿಳ್ಕೊಂಡಂಗೆ ಆಗ್ತದೆ. ದೇವಸ್ಥಾನವನ್ನು ನೋಡಿಕೊಂಡು ಮುಂದಕ್ಕೆ ಬಂದಮೇಲೆ ಒಂದು ಜಂಕ್ಷನ್ ಥರ ಸಿಗ್ತೈತಿ. ಇಲ್ಲಿ ಎಡಗಡೆ ಒಂದು ರೋಡ್ ಹೋಗ್ತೈತಿ, ಬಲಗಡೆ ಒಂದು ರೋಡ್ ಹೋಗ್ತೈತಿ. ಅಕ್ಕಪಕ್ಕ ಒಂದಿಷ್ಟು ಅರಮನೆಯ ಅವಶೇಷಗಳದಾವೆ, ತೋರಿಸ್ತೀನಿ ನೋಡ್ರಿ ಏನೇನದಾವ ಅಂತೇಳಿ. ಮೋಸ್ಟ್ಲಿ ಇಷ್ಟು ದೊಡ್ಡ ಬೀಸುವ ಕಲ್ಲನ್ನು ನೀವು ಯಾವತ್ತಾರ ನೋಡಿದ್ರನ? ಸಾಧ್ಯನೇ ಇಲ್ಲ. ಅದನ್ನು ಉಲ್ಟಾ ಹಾಕ್ಯಾರ. ಆ್ಯಕ್ಚುಲಿ ಇದು ಮೇಲಿನ ಕಲ್ಲು, ಇದು ಕೆಳಗಿನ ಕಲ್ಲು. ಇದೆಲ್ಲನೂ ಕಟ್ಟಡದ ಅವಶೇಷ. ಈ ರಾಗಿ ಕಲ್ಲನ್ನು ಬಳಸೋದಕ್ಕೆ ಕೋನ ಅಂದರೆ ಬೊಫೆಲೋನ ಕಟ್ಟಿ ಬಳಸ್ತಿದ್ರಂತೆ. ಅಷ್ಟು ದೊಡ್ಡದಾದಂಥ ರಾಗಿ ಕಲ್ಲಿದು, ಬೀಸು ಕಲ್ಲು ಅವಶೇಷ ಇದು. ಇದು ಗೋಡೆ, ಅಲ್ಲಿ ಕಮಾನ್ ಅದಾವು. ಇದು ಗೋಡಿ. ಮತ್ತು ಅಲ್ಲೊಂದು ಅರಮನೆ ಥರ ಐತಿ ಆ ಕಡೆ ಅಪೋಸಿಟ್ನಾಗ. ಅಲ್ಲಿ ನೋಡ್ರಿ ಕೋಟೆ ಗೋಡೆ. ನಾವು ಬರುವಾಗ ನಮ್ಗೆ ಎಡಗಡೆಗೆ ಇದು ಕಾಣಿಸ್ತೈತಿ. ಇಷ್ಟೆಲ್ಲ ಐತಿ ಉದ್ದ. ಆಮೇಲೆ ಅದು ಮೇಲೆ ಕಲ್ಲು. ಇದು ವಾಚ್ ಟವರ್. ವಾಚ್ ಟವರ್ನಾಗ ಇಲ್ಲೊಂದು ಗುಹೆ ಮನಿ ಐತಿ ನೋಡ್ರಿ, ಸೈನಿಕರಿಗಿದು. ಒಳಗಡೆ ಐತಿ, ಇಲ್ಲೇ ಕಾಣಿಸಲ್ಲ. ಅದು ಪೊದೆ ಎಲ್ಲ ಬೆಳೆದೈತಿ, ಅಲ್ಲಿ ಹೋಗಕ್ಕೆ ಆಗಂಗಿಲ್ಲ. ಇದು ಕಲ್ಯಾಣಿ ನೀರಿಗೋಸ್ಕರ ಮಾಡಿದ್ದು. ಮತ್ತು ಅದು ವಾಚ್ ಟವರ್ ಮೇಲೆ ಇದನ್ನು ಹತ್ತಿ ಅದ್ರ ಮೇಲೆ ಹತ್ತಾಕ್ ಮಾಡ್ಕೊಂಡಿರ್ತಾರೆ. ಅವೆಲ್ಲವು ಗನ್ ಹೋಲ್ಸು ಗೋಕುಂಬಿ ಮೇಲಿರೋವು. ಆ್ಯಸ್ ಯೂಶ್ವಲ್ ಎಲ್ಲ ಕೋಟೆಯಾಗ ಇರಂಗ ಇಲ್ಲೊಂದು ಕಳ್ಳದಾಗೈತೆ ನೋಡ್ರಿ. ಇದು ಹಿಂಗೆ ಹೋದ್ರೆ ಡೌನ್ ಹೋಗ್ಬಿಡ್ತೀವಿ ಕೆಳಗಡೆ. ಬಟ್ ಪೊದೆ ಎಲ್ಲ ಬೆಳೆದೈತಿ, ದಾರಿ ಇರ್ಲಿಕ್ಕಿಲ್ಲ. ಅಲ್ಲೊಂದು ಕೋಟೆ ಗೂಡೆ ಐತಿ ನೋಡಿ. ಇದೆಲ್ಲ ನೋಡ್ಕೊಂಡು ಹೊರಗೆ ಬಂದ್ಮೇಲೆ
ನೀವು ಗಮನಿಸಿ, ಈ ಕೋಟೆ ಗೋಡೆಗೆ 2 ಲೇಯರ್ ಇದೆ. ಕೆಳಗಡೆ ಲೇಯರು ಕಲ್ಲಿಂದ ಕಟ್ಟಿರೋದು, ಮೇಲ್ಗಡೆ ಲೇಯರು ಅಥವಾ ಕುಂಬಿ ಏನಂತ ಕಟ್ಟಿರೋದು ಇಟ್ಟಿಗೆಯಿಂದ ಕಟ್ಟಿದ್ದಾರೆ. ಯಾಕೆ ಈ ಡಿಫ್ರೆನ್ಸು ಅಂತಂದರೆ, ಕೆಳಗಡೆ ಕೋಟೆ ಏನಿದೆ ಕಲ್ಲಿಂದ ಕಟ್ಟಿತ್ತು, ಅದನ್ನು ಪಾಳೆಗಾರ ಕಟ್ಟಿರೋದು. ನಾವಲ್ಲೊಂದು ಕಳ್ಳ ದಾರಿ ನೋಡಿದ್ವಲ್ಲ, ಅದ್ರ ಮೇಲೆ ಹಿಂಗೆ ಹತ್ಕೊಂಡು ನಾನು ಈಗ ಮೇಲ್ಗಡೆ ಬಂದು ನಿಂತಿದ್ದೀನಿ. ಸುತ್ತಲೂ ನೋಡಬೇಕು. ಅದಕ್ಕೆ ಕೆಳಗೆ ಇಲ್ಲೊಂದು ಕಟ್ಟಡ ಐತೆ ನೋಡಿ, ತೋರಿಸ್ತೀನಿ. ಇದು ವಸತಿ ಕಟ್ಟಡ ಇದು. ಅದಕ್ಕೆ ಎಂಟ್ರೆನ್ಸು ಎಲ್ಲ ಬೆಳೆದೈತಿ, ಹಾಳಾಗೈತಿ. ಇಲ್ಲಿದ್ದ ಮುಂದಕ್ಕೆ ಬಂದ್ರೆ ಊರಿಗೆ ಜನ ಓಡಾಟ ಕಡಿಮೆ ಆಗಿದ್ದಕ್ಕೆ ಈ ದಾರೆಲ್ಲ ಬಂದಾಗೈತಿ. ನಾವಿನ್ನ ಅಲ್ಲಿಗೆ ಹೋಗ್ಬೇಕು. ಪಾಳೆಗಾರರ ನಂತರ ಈ ಕೋಟೆಗಳನ್ನು ವಶಪಡಿಸ್ಕೊಂಡವರು ಅಂದರೆ ದಕ್ಷಿಣ ಕರ್ನಾಟಕದಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಅವನ ತಂದೆ ಹೈದರಾಲಿಗಳು. ಇವ್ರು ಯಾವ ಕೋಟೆನೂ ಸ್ವಂತವಾಗಿ ಬಿಲ್ಟ್ ಮಾಡಿಲ್ಲ. ಇರೋ ವಶಪಡಿಸಿಕೊಂಡಿರ್ತಕ್ಕಂತಹ ಕೋಟೆಗಳನ್ನು ಇವರು ಇನ್ನೊಂಚೂರು ಡೆವಲಪ್ಮೆಂಟ್ ಮಾಡ್ತಾರೆ. ಬತ್ತೇರಿ ಗ್ವಾಡಿ ಸುತ್ತ ಪೊದೆಗಳು ಜಗ್ಗಷ್ಟು ಬೆಳೆದಿರೋದ್ರಿಂದ ಅಲ್ಲಿಂದ ಮೇಲೆ ಕೆಳಗೆ ಹೆಂಗೆ ಕಾಣಿಸುತ್ತೆ ಅಂತ ನೋಡೋಕ್ಕಾಗಂಗಿಲ್ಲ ನನಗೆ. ಅಷ್ಟೊಂದು ಹಾಳಾಗೈತಿ ಕೋಟೆ. ಈಗ ಈ ಕಡೆ ಹೋಗ್ತೀನಿ. ಎಷ್ಟು ದೊಡ್ಡ ದೊಡ್ಡ ಕಲ್ಲು ಬಳಸಿ ಈ ಕೋಟೆನ ಕಟ್ಟ್ಯಾರಂತ. ಆ ಡೆವಲಪ್ಮೆಂಟ್ನ್ಯಾಗ ಈ ಹೈದರಾಲಿ ಮತ್ತು ಟಿಪ್ಪು ಅವರು ಏನು ಮಾಡ್ತಾರೆ ಅಂದ್ರೆ, ಇರೋ ಕೋಟೆ ಮೇಲೆ ಕುಂಬಿಯನ್ನು ಕಟ್ತಾರೆ. ಅವಾಗ ಅವರು ಇಟ್ಟಿಗೆಯನ್ನು ಬಳಸ್ಕೋತಾರೆ. ಅವಾಗ ಗನ್ ಹೋಲ್ಗಳನ್ನು ಅವರು ಮಾಡ್ತಾರೆ. ಈ ಕೋಟೆ ಕೂಡ ಒಂದು ಕಾಲದಲ್ಲಿ ಹೈದರಾಲಿ ಮತ್ತು ಟಿಪ್ಪು ವಶಪಡಿಸ್ಕೊಂಡಿದ್ರು. ಅವಾಗ ಅವರು ಇಟ್ಟಿಗೆ ಬಳಸ್ಕೊಂಡು ಈ ಥರ ಕುಂಬಿಯನ್ನು ಕಟ್ಕೋತಾರೆ ಮೂಲ ಕೋಟೆ ಮೇಲೆ. ನೋಡ್ರಿ, ಇದೊಂದು ವಿಶಾಲವಾದ ಬತೇರಿ. ಈ ಬತೇರಿನ ಕಾಯೋರಿಗೆ ಒಂದು ಕಾವಲು ಮಂಟಪ, ವಸತಿಗೆ, ರೆಸ್ಟ್ಗೆ ಅಂತ ಈ ಥರ ಕೋಣೆನ ಮಾಡಿರ್ತಾರೆ. ಸಹಜವಾಗಿ ಇದು ಕೋಟೆ ಗೋಡೆ ನೋಡಿ. ಇದು ಒಂದು ಲೇಯರ್ ಬೇರೆ ಥರನೇ ಇದೆ. ಈ ಕಲ್ಲಿನ ಗೋಡೆ ಏನಿದೆಯಲ್ಲ, ಇದು ಆಕ್ಚುಲಿ ಪಾಳೆಗಾರ ಕಟ್ಟಿರೋದು. ಬಟ್ ಇಟ್ಟಿಗೆ ಎದ್ದು ಇದ್ರ ಮೇಲೆ ಬರುತ್ತೆ. ಇಲ್ಲೊಂದು ಕಟ್ಟಡ ಇತ್ತು ಅನ್ಸುತ್ತೆ, ಇದ್ದಿದೆ. ಅಲ್ಲೊಂದು ವಿಶಾಲವಾದ ಬತೇರಿ ಇದೆ. ಇದೊಂದು ವಿಶಾಲವಾದ ಬತೇರಿ. ಮೋಸ್ಟ್ಲಿ ಕೆಳಗಿನ ಗೋಡೆ ಬಿದ್ದಿದೆ, ಸೈಡ್ ಗೋಡೆ ಎಲ್ಲ. ಅಲ್ಲೊಂದು ವಿಶಾಲವಾದ ಬತೇರಿ ಐತಿ. ಎಲ್ಲ ನೋಡ್ಕೊಂಡ್ರೆ ಗುಡಿ ಐತಿ. ಆ ದೇವಸ್ಥಾನಕ್ಕೆ ಹೋಗೋ ಬದಲಿ ನಾವು ಒಂಚೂರು ಹೊಲಗಡೆಗೆ ಹೋದ್ರೆ ಈ ಥರದ್ದು ಒಂದು ಕಲ್ಯಾಣಿ ಅಥವಾ ಕೊಳ ಸಿಗ್ತೈತಿ. ಇದೆಲ್ಲ ಕೋಟೆ ಗೋಡೆ ವಿಶಾಲವಾಗಿದೆ ನೋಡಿ. ಅದು ಟಾಪ್. ಅಲ್ಲಿ ಹಿಂದ್ಗಡೆ ಎಲ್ಲ ನೋಡ್ಕೊಂಡು ನಾನೀಗ ಮತ್ತು ಅಲ್ಲಿ ದೇವಸ್ಥಾನ ಕಾಣಕತ್ತೈತಲ್ರಿ, ಅಲ್ಲಿ ಹೊಂಟೀನಿ. ದೇವಸ್ಥಾನದ ಸುತ್ತ ಇದ್ದಿದ್ದು ಗೋಡೆ ಬಿದ್ದಿದೆ ಕೆಳಗಡೆ. ಆ್ಯಕ್ಚುಲಿ ಇದಲ್ಲ ದೇವಸ್ಥಾನಕ್ಕೆ ದಾರಿ, ಅಲ್ಲೈತಿ ದೇವಸ್ಥಾನಕ್ಕೆ ದಾರಿ. ಓ ಬಸವಣ್ಣ, ಒಂದು ಐಡಲ್ ಐತಿ.
ಇಲ್ಲೇ ಈಗ ನಾವು 2 ಕೊಳ ನೋಡಿದ್ವಲ್ಲ, ಅವನ್ನ ಅಕ್ಕ ತಂಗಿ ಕೊಳ ಅಂತ ಕರೀತಾರೆ. ಇದು ಪಾಳೆಗಾರದ ಕಾಲದಲ್ಲಿ ಕಟ್ಟಿಸ್ತಕ್ಕಂಥದ್ದು ಒಂದು ಕಟ್ಟಡ ನೋಡಿ, ಸಂಪೂರ್ಣವಾಗಿ ಕಲ್ಲೇ ಇದೆ ಇಲ್ಲಿ. ಈ ಕಲ್ಲಿನ ಮಂಟಪನ ನೋಡ್ಕೊಂಡು ಅಲ್ಲಿ ದೇವಸ್ಥಾನ ನೋಡ್ಕೊಂಡು ನಾನೀಗ ಈ ಕಡೆಗೆ ಹೋಗ್ತಿದ್ದೀನಿ. ಈ ಕಡೆ ಇದು ಕೋಟೆಯನ್ನು ಹತ್ತಾಕ ಆಗಿನ ಕಾಲದ ಮೆಟ್ಲು ವ್ಯವಸ್ಥೆ ಇವು. ಇಲ್ಲೆಲ್ಲ ಓಡಾಡ್ಕೊಂಡು ಕಾವಲು ಕಾಯ್ತಿತ್ತು. ವ್ಯೂ ಪಾಯಿಂಟ್ಸು, ಇಲ್ಲೊಂದು ವ್ಯೂ ಪಾಯಿಂಟ್ ಐತಿ. ಹಿಂಗ ಹತ್ತಿ ಹೋಗ್ತಿದ್ರು ಮೇಲೆ. ಹತ್ತಿ ಹೋಗಿ ಏನು ಮಾಡ್ತಿದ್ರು ಆಗಲೇ ನೋಡಿದ್ವಲ್ರಿ, ಆ ಥರ ಇಲ್ಲೊಂದು ಕಳಗಿಂಡಿ ತಪ್ಪಿಸ್ಕೊಂಡು ಹೋಗಕ್ಕೆ. ಕೋಟೆ ಹಿಂದ್ಗಡೆ ಬಂದಾಗ ಇನ್ನೊಂದು ಲೇಯರ್ ಆಫ್ ವಾಲ್ ಎಲ್ಲ ಐತಿ ನೋಡ್ರಿ. ವಾಚ್ ಟವರ್. ಇನ್ನೊಂದು ಕಳದಾರಿನ ನೋಡ್ಕೊಂಡು ನಾನು ಹೊರಗಡೆ ಬಂದೆ. ಅಲ್ಲಿ ಹೋಗ್ತಾ ಇದ್ದೀನಿ ಆ ಕೋಟೆ ಒಳಗಡೆ. ಇದಂತೂ ಅಮೇಜಿಂಗು, ಸಿಕ್ಕಾಪಟ್ಟೆ ಪೊದೆ ಬೆಳೆದಿದೆ. ಎಲ್ಲ ಬಾಗಿಲುಗಳು ಬಂದಾಗಿವೆ. ಒಂದು ಬಾಗಿಲು ಎಂಟ್ರೆನ್ಸ್ ಆದೆ, ಇನ್ನೊಂದು ಬಂತಿಲ್ಲಿ. ಈ ಬಾಗಿಲನ್ನು ದಾಟಿ ಒಳಗೆ ಬಂದರೆ ಇನ್ನೊಂದು ವಿಶಾಲವಾದ ಕೋಟೆ ಸಿಗ್ತದೆ. ಸೊ ಅಲ್ಲಿಂದ ಎಂಟ್ರಾಗಿ ಬಂದರೆ ಬಲಗಡೆಗೆ ಹೋದರೆ ಇಲ್ಲೊಂದು ನೀರಿನ ಕೊಳ ಇದೆ. ಹಿಂಗೆ ಸೀದಾ ಬಂದು ಇಲ್ಲಿ ಎಡಗಡೆ ಹೋದರೆ ಬತೇರಿ ಇದೆ. ಈ ಮುಳ್ಳು ಬೇಲಿನ ಭೇದಿಸಿ ಒಳಗಡೆ ಹೋಗೋಕ್ಕಾಗ್ತದ? ಸಾಧ್ಯನೇ ಇಲ್ಲ. ಮತ್ತು ಇವು ಸೈನಿಕರ ರೆಸ್ಟ್ ರೂಮ್ ಬತೇರಿ ಒಳಗಡೆ ಇರ್ತಕ್ಕಂಥದ್ದು. ಇಲ್ಲೊಂದು ವಸತಿ ಯೋಗ್ಯ ಕಟ್ಟಡ ಐತಿ, ಬಟ್ ಅದು ಬಿದ್ದೈತಿ. ಏನೋ ಮಾಡೋಕ್ಕೆ ಸ್ಕೆಚ್ ಹಾಕ್ಯಾರ, ಬಟ್ ಕಂಪ್ಲೀಟ್ ಆಗಿಲ್ಲ. ಇದೊಂದು ವಸತಿ ಯೋಗ್ಯ ಕಟ್ಟಡ. ಮೇಲಕ್ಕೆ ಹೋಗೋದು. ಎಲ್ಲ ಪೊದೆ ಬೆಳೆದು ಇಡೀ ಕೋಟೆ ಪೊದೆ ಒಳಗಡೆ ಮುಚ್ಕೊಂಡು ಹೋಗಿದೆ. ಇದು ತೀರಾ ಇತ್ತೀಚಿನ ರಚನೆ. ಇದು ಯಾರೋ ರೀಸೆಂಟಾಗಿ ಮಾಡಿದ್ದಾರೆ, ಅದೇ ಕಾಲದ್ದೇನಲ್ಲ. ಅಂತೂ ಇಂತೂ ಒಂದು ದಾರಿ ಸಿಕ್ತು ಹೋಗೋದಕ್ಕೆ. ನಾನೀಗ ಫೈನಲ್ ಬತೇರಿ ಒಳಗಡೆ ಇದ್ದೀನಿ, ಹೋಗ್ತಾ ಇದ್ದೀನಿ.
ಇದೊಂದು ಕಟ್ಟಡ. ಫೈನಲ್ ಆಗಿರ್ತಕ್ಕಂತಹ ಬತೇರಿ ಒಳಗಡೆ ಏನೇನಿದ್ದಾವೆ ಅನ್ನೋದನ್ನು ಇಲ್ಲೊಂದು ಕಟ್ಟಡ ಐತೆ. ಮೋಸ್ಟ್ಲಿ ಇದು ಕುದುರೆ ಲಾಯ ಇರಬೇಕು. ಹಳೆಯ ಕಟ್ಟಡ ಆಗಿರೋದ್ರಿಂದ ಕೆಳಗಿಳಿಯುವಂಥ ರಿಸ್ಕ್ ನಾನು ತೊಗೊಳಕ್ಕೆ ತಯಾರಿಲ್ಲ. ಅದು ಮೂಲೆಯಲ್ಲಿ ಹಬ್ಬಿದಾರಲ್ಲ, ಅದು ನಿಧಿಗೋಸ್ಕರ ಮಾಡಿರೋ ದುಷ್ಕೃತ್ಯ. ಈ ಕಟ್ಟಡವನ್ನು ಬಿಟ್ರೆ ಇನ್ನೂ ಒಂದೆರಡು ಅದಾವ. ಬರೀ ಲಾಸ್ಟ್ ಬತೇರಿ ಐತಿ ಇಲ್ಲಿ. ಇಡೀ ಕೋಟೆಯ ಅತಿ ದೊಡ್ಡ ಬತೇರಿ ಇಲ್ಲಿ ಐತಿ. ಅತಿ ಎತ್ತರದಾಗಿರ್ತಕ್ಕಂಥ ಬತೇರಿ ಇದೆ. ಇದೊಂದು ಸೇಫ್ ಇರೋದಿಲ್ಲ. ಅದು ನೋಡಿ ಊರು, ಅದು ಕೋಟೆ. ನಾನು ಹತ್ತು ಬಂದಿದ್ನಲ್ಲ ಆ ಕೋಟೆ, ಅದನ್ನೆಲ್ಲ ಹತ್ಕೊಂಡು ಬತೇರಿಯನ್ನು ನೋಡಿಕೊಂಡು ಪೀಕನ್ನು ನೋಡ್ಕೊಂಡು ಈಗ ಕೆಳಗೆ ಇಳಿತಿದ್ದೀನಿ. ಇಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಮೊಬೈಲ್ ಭಾಳ ಹೀಟ್ ಆಗಕೈತಿ. ಅವಾಗವಾಗ ಬಿಸಿಲಿಗೆ ಇನ್ನೂ ಹೀಟ್ ಆಕೈತಿ. ನೆರಳು ಕೂಡ ಇಲ್ಲ. ಇಲ್ಲೊಂದು ಕಣಜ ಐತೆ, ಬರೀ ತೋರಿಸ್ತೀನಿ. ಇದು ಸ್ಟೋರ್ ರೂಮ್, ಗೋಡೌನ್ ಅಂತಾರಲ್ಲ ಅದು. ಅಂತೂ ಇಂತೂ ಫೈನಲ್ ತನಕ ಬಂದೆ. ಫೈನಲ್ ಎಲ್ಲ ಮುಗೀತಿದ್ದು ಟಾಪಲ್ಲಿ. ಚೆನ್ನಾಗಿದೆ ಕೋಟೆ. ಕೆಳಗಡೆ ಇನ್ನೊಂದು ಪ್ಲೇಸ್ ಮಿಸ್ ಆಯಿತು ಆನ್ ದಿ ವೇ. ಇದು ಬಿದ್ದೈತಿ ನೋಡ್ರಿ. ಅಲ್ಲಿದ್ದ ಮ್ಯಾಲಿನ ಬತೇರಿ ಇದೆ, ಅಲ್ಲೊಂದು ಕೆಳಗಡೆ ಇದು ಬಿದ್ದೈತಿ. ಇಲ್ಲಿ ಅಲ್ಲಿದ್ದ ಕೆಳಗೆ ಉಳಿ ಬಿದ್ದಿರೋದು ಬತೇರಿ. ಆಗಲೇ ಇಲ್ಲೇನು ಇಲ್ಲ ಅಂತ ನಾನು ಸುಮ್ಮನೆ ಹೋಗಿದ್ದೆ. ಆ್ಯಕ್ಚುಲಿ ಇಲ್ಲೇ ಪಾದದಾವೆ ಎರಡು. ತುಂಬ ಕೋಟೆ ಗೋಡೆ ಮೇಲೆ ಇಲ್ಲಿ ಹಾಸ್ಬಿಟ್ಟು ಇದ್ರ ಮೇಲೆ ಬರ್ಬೋದಾಗಿತ್ತು. ಬಟ್ ಅಲ್ಲಿ ಯಾವುದೂ ದಾರಿ ಇಲ್ಲ ನೋಡ್ರಿ. ಇಲ್ಲಿ ಮೇಲೆ ಬರೋಕ್ಕಾಗಂಗಿಲ್ಲ. ಅಲ್ಲೆಲ್ಲ ಕುಂಬಿ ಗೋಡಿ, ಆಮೇಲೆ ಗನ್ ಹೋಲೆಲ್ಲ ಅದಾವು. ಆಮೇಲೆ ಇಲ್ಲೂ ಮೆಟ್ಲ ತೊಗೊಂಡು ಹೋಗ್ಬೋದು ಮ್ಯಾಗ. ಎಲ್ಲ ಪದೇ ಬೆಳೆದ್ಬಿಟ್ಟೈತಿ, ಏನು ಮಾಡೋಕ್ಕಾಗಿಲ್ಲ. ಇಡೀ ಕೋಟೆನೆಲ್ಲ ಸುತ್ತಾಡ್ಕೊಂಡ್ ಬಂದೆ. ಈ ಚಾರಣ ಮತ್ತೆ ಜೀವನ ಎರಡೂ ಒಂದರಿ. ನಾವು ತುಂಬಾ ಸರಿ ಅನ್ಕೋತೀವಿ, ನಾವು ಇಷ್ಟಪಟ್ಟವರು, ನಾವು ಇಷ್ಟಪಟ್ಟಿದ್ದು ಯಾವಾಗ್ಲೂ ಜೀವನದ ಜೊತೆಗೇನೆ ನಮ್ಗೆ ಇರ್ಬೇಕು ಅಂತ. ಜೀವನದೊಳಗ ಚಾರಣದೊಳಗ ನಮ್ಮ ಜೊತೆ ಬಂದವರು, ನಮ್ಮ ಜೊತೆ ಟ್ರೆಕ್ಕಿಂಗ್ ಬಂದವರು ಕೊನೆ ತನಕನೂ ನಮ್ಮ ಜೊತೆ ಬರಬೇಕು ಅಂತ ಭಾಳ ಆಸೆ ಪಡ್ತೀವಿ. ನಾವು ಆಸೆ ಪಡೋದು ತಪ್ಪಲ್ಲ, ಆದ್ರೆ ಅದು ಸಾಧ್ಯ ಇಲ್ಲ. ಕೆಲವೊಬ್ಬರಿಗೆ ನನಗಿಂತ ಸ್ಪೀಡ್ ಆಗಿ ನಡೆಯೋ ತಾಕತ್ ಇರ್ತದೆ, ನನ್ನ ಬಿಟ್ಟು ಮುಂದೆ ಹೋಗ್ತಾರೆ. ಇನ್ ಕೆಲವೊಬ್ಬರಿಗೆ ನನಗಿಂತ ಕಡಿಮೆ ನಡೆಯೋ ತಾಕತ್ ಇರ್ತದೆ, ನನ್ನ ಹಿಂದೆ ಉಳಿತಾರೆ. ಮುಂದೆ ಹೋದವ್ರನ್ನ ಹಿಡಿಯೋಕ್ಕಾಗಲ್ಲ, ಹಿಂದೆ ಬಂದವ್ರನ್ನ, ಹಿಂದಿರೋರ್ನ ಕರ್ಕೊಂಬರಕ್ಕಾಗಲ್ಲ. ಜೀವನನೂ ಹಂಗ ಅಲ್ಲ. ಎಷ್ಟೋ ಸರಿ ನಾವು ತುಂಬಾ ಇಷ್ಟಪಟ್ಟವರು ಕೊನೆ ತನಕ ನಮ್ಮ ಜೊತೆ ಇರೋದೇ ಇಲ್ಲ. ಮೇಲಾಗಿ ನಾವು ಅನ್ಕೊಂಡಿದ್ದ ಪ್ಲೇಸನ್ನು ಮುಟ್ತೀವಿ ಇಲ್ಲ ಅಂತ ನಮಗೆ ಗ್ಯಾರಂಟಿ ಇರೋದಿಲ್ಲ. ಎಷ್ಟೋ ಚಾರಣಗಳು ಆ ಪಾಠ ನನಗೆ ಕಲಿಸೋ. ಕೋಟೆ ಅದ್ಭುತವಾಗಿತ್ತು. 10 ನಿಮಿಷ ಕೂರಬೇಕು. ಒಬ್ಬನೇ ಇದ್ದೀನಿ, ಯಾರು ಇಲ್ಲ. ನಾನು, ನನ್ನ ಕ್ಯಾಮ್ರಾ, ನನ್ನ ಮೊಬೈಲು, ಅಲ್ಲಲ್ಲಿ ಹಕ್ಕಿಗಳ ಸೌಂಡು, ಬೆಳುವ ಹಕ್ಕಿಗಳ ಸೌಂಡು. 36 ಡಿಗ್ರಿ ಟೆಂಪ್ರೇಚರ್ಗೆನೆ ವಿಲ ಅಂತ ಒದ್ದಾಡಕೈತಾರೆ ಇಲ್ಲಿ ಜನ. ನಾನು ಸೇರಿಸಿ ಹೇಳ್ತಾ ಇದ್ದೀನಿ. ಬಾಡಿ ಡಿಹೈಡ್ರೇಟ್ ಆಕೈತೆ. ಸಿಂಪಲ್ ಸಜೆಷನ್, ದಯವಿಟ್ಟು ಟ್ರೆಕ್ ಈ ಸ್ವಲ್ಪ ದಿನ ಟ್ರೆಕ್ ಮಾಡೋರು ಮಧ್ಯಾಹ್ನ ಅವಾಯ್ಡ್ ಮಾಡಿರಿ. ಫೈನಲಿ ಟಾಪಲ್ಲಿ ಇರ್ತಕ್ಕಂಥದ್ದೊಂದು ಬತೇರಿ ಮತ್ತು ಕಟ್ಟಡಗಳನ್ನು ನೋಡಿಕೊಂಡು ಈಗ ಕೆಳಗಡೆ ಹೋಗ್ತೀನಿ ಮಾತಾಡ್ಕೊಂಡು. ಅಲ್ಲೊಂದು ಪ್ಲೇಸ್ ನಾನು ಮಿಸ್ ಮಾಡಿದ್ದೆ ಆಗಲೇ ಏನು ಮಾಡಿದೆ, ಇಲ್ಲಿ ದೊಡ್ಡದೊಂದು ಬಿಸ್ಕಲ್ಲಿತ್ತಲ್ವ, ಬೀಸುವಕ್ಕಲ್ಲ, ಅದನ್ನು ನೋಡಿಕೊಂಡು ಹಾಗೆ ಹೋಗಿ ಸುತ್ತಾಡ್ಕೊಂಡು ಆ ಕಡೆಗೆ ಹೋಗ್ಬಿಟ್ಟೆ. ಅಂದರೆ ಆ ಕೋಟೆಗೆ ಹೋದೆ. ಬಟ್ ಇಲ್ಲಿ ಒಂದು ಕಟ್ಟಡ ಇತ್ತು, ನಾನು ಆಗಲೇ ಅದನ್ನು ನೋಡಬೇಕಾಗಿತ್ತು, ನೋಡಲಿಲ್ಲ. ಈಗ ಅದನ್ನ ನೋಡೋಕೆ ಹೋಗ್ತಾ ಇದ್ದೀನಿ. ಹಿಂದ್ಗಡೆ ಇದೆ ನೋಡಿ. ನಿಧಿಗಾಗಿ ಅಗದಿರೋದ ಪಕ್ಕ ನಿಧಿಗಾಗಿ ಅಗದಿರೋದು. ಏನು ಸಿಗುತ್ತೆ ದರ್ಗಾ ಥರ ಇದೆ. ಇದು ಕಮಾನುಗಳಿದ್ದಾವೆ.
ಯಪ್ಪ ಏನು ಅಗದ್ಬಿಟ್ಟವ್ರಿ ನಿಧಿಗೋಸ್ಕರ. ನೋಡಿ ಸಾರ್ವಜನಿಕರಲ್ಲಿ ಒಂದು ಮನವಿ, ದಯವಿಟ್ಟು ಹಳೆ ಕೋಟೆಗಳು, ದೇಗುಲಗಳು, ದೇವಸ್ಥಾನಗಳು ಒಡೆಯೋಕೆ ಹೋಗ್ಬೇಡ್ರಿ. ಎಲ್ಲೂ ನಿಧಿ ಇರಲ್ಲ. ಅದನ್ನು ಆವಾಗಲೇ ಪಾಳೆಗಾರ ಕಾಲದಲ್ಲೇ ಯಾರ್ಯಾರು ತಗೋಬೇಕು ಅದನ್ನು ತಗೊಂಡು ಎಲ್ಲ ಹಂಚ್ಕೊಂಡು ಖರ್ಚು ಮಾಡಿರ್ತಾರೆ. ದಯವಿಟ್ಟು ಇಂಥ ಸ್ಥಳಗಳನ್ನೆಲ್ಲ ಅಗದು ಹಾಳು ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಫೈನಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ರಾಜಕೀಯ ನಾಯಕರುಗಳೇ ದಯವಿಟ್ಟು ಈ ಕೋಟೆಯನ್ನು ಉಳಿಸುವಂಥ ಪ್ರಯತ್ನ ಮಾಡಿರಿ. ಆ್ಯಕ್ಚುಲಿ ನಿಜವಾದ ನಿಧಿ ಅಂದ್ರೇ ಈ ಪಾರಂಪರಿಕ ಮತ್ತು ಐತಿಹಾಸಿಕ ಕಟ್ಟಡಗಳು. ಅವನ್ನ ಉಳಿಸ್ಕೋಬೇಕಾಗಿರೋದು ಆಯಾ ಸ್ಥಳೀಯರ ಕರ್ತವ್ಯ. ಯಾರು ಈಸಿ ಟ್ರೆಕ್ಗಳನ್ನು ಅಥವಾ ಕೋಟೆಗಳನ್ನು ನೋಡಬೇಕು ಅಂತ ಬಯಸ್ತೀರಿ ಅವ್ರಿಗೆ ದಿ ಬೆಸ್ಟ್ ಪ್ಲೇಸ್ ಇದು. ತುಂಬ ಈಸಿ, ಆರಾಮಾಗಿ ಬರ್ಬೋದು. ಮ್ಯಾಕ್ಸ್ ಟು ಮ್ಯಾಕ್ಸ್ 1.5 hours ಸಾಕು ಅಷ್ಟೇ. ಬಿಸಿಲನ್ನು ಅವಾಯ್ಡ್ ಮಾಡಿರಿ, ಸ್ವಚ್ಛತೆಯನ್ನು ಕಾಪಾಡ್ರಿ. ತುಂಬ ಜನಗಳಿಗೆ ಈ ಕೋಟೆಯ ಬಗ್ಗೆ ಮಾಹಿತಿ ಇಲ್ಲ. ಬರ್ರಿ, ಮಕ್ಕಳನ್ನೂ ಕರ್ಕೊಂಬರ್ಬೋದು, ಬಟ್ ಕೇರ್ಫುಲ್ ಆಗಿರಬೇಕು ಅಷ್ಟೇ. ಅದು ಬಿಟ್ರೆ ಉಳಿದಂಗೆ ಕೋಟೆ ಅದ್ಭುತ. ಆದಷ್ಟು ಬೇಗ ಈ ಕೋಟೆನೂ ನೆಲಸಮ ಹಾಕೈತಿ. ಅದಕ್ಕಿಂತ ಮುಂಚೆ ನಾನು ನೋಡ್ಕೊಂಡೆ ಅನ್ನೋ ತೃಪ್ತಿ ನನಗೈತಿ. ಸಾಧ್ಯವಾದ್ರೆ ಉಳಿಸೋ ಪ್ರಯತ್ನ ಮಾಡ್ರಿ. ಮತ್ತೆ ಇನ್ನೊಂದು ವಿಡಿಯೋದಾಗ ನಾನು ನಿಮ್ಮನ್ನ ಭೇಟಿ ಹಾಕಿನಿ. ಅಲ್ಲಿ ತನಕ ನೋಡ್ತಿರ್ರಿ ನಂದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಶಂಕ್ರಿ.